ರಾಜಭವನ ಮುತ್ತಿಗೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಮುಂದಾದರು. ಏನಾಯ್ತಲ್ಲಿ ರಾಜಭವನದ ಮುಂಭಾಗದಲ್ಲಿ ನೋಡೋಣ. ರಾಜಭವನ ಮುತ್ತಿಗೆಗೆ ಕೆಲ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಈಗಾಗಲೇ ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಸಿಎಂ ವರ್ಸಸ್ ಗವರ್ನರ್ ಪ್ರಾಸಿಕ್ಯೂಷನ್ ಫೈಟ್ ಈಗ ಜೋರಾಗ್ತಾ ಇದೆ. ರಾಜ್ಯಾದ್ಯಂತ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲೇನೆ ರಾಜಭವನಕ್ಕೆ ಮುತ್ತಿಗೆ ಹಾಕೋಕೆ ಈಗ ಮುಂದಾಗಿದ್ರು. ಸೊ ಹಾಗಾಗಿ ಈಗ ಬಿಎಂಟಿಸಿ ಬಸ್ಗಳನ್ನ ಪೊಲೀಸರು ತರಿಸಿಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಆಗಬಹುದು, ಮುತ್ತಿಗೆ ಹಾಕುವಂತ ಕೆಲಸಕ್ಕೆ ಕಾರ್ಯಕರ್ತರು ಮುಂದಾಗಬಹುದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಆ ಪ್ರಯತ್ನವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿದ್ರು. ಅವಾಗ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಕಾರಣ ವಿಧಾನಸೌಧ ಮತ್ತು ರಾಜಭವನದ ಸುತ್ತಲೂ ಕೂಡ 1 ಕಿಲೋಮೀಟರ್ 2 ಕಿಲೋಮೀಟರ್ ವರೆಗೂ ಕೂಡ 144 ಸೆಕ್ಷನ್ ಸದಾಕಾಲ ಜಾರಿಯಲ್ಲಿರುತ್ತೆ. ಅಲ್ಲಿ ಯಾವುದು ಕೂಡ ಪ್ರತಿಭಟನೆಯನ್ನು ಮಾಡೋಕೆ ಅವಕಾಶಗಳಿಲ್ಲ. ಅದರಲ್ಲೂ ರಾಜಭವನಕ್ಕೆ ಮುತ್ತಿಗೆ ಹಾಕಕ್ಕೆ ಈ ರೀತಿಯಾಗಿ ಪ್ರಯತ್ನ ಮಾಡಿದ್ರೆ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇಲ್ಲ. ಇನ್ನು ಮುತ್ತಿಗೆ ಹಾಕಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಪೊಲೀಸರು ಬಿಡ್ತಾರಾ, ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಒಂದು ಬಿಎಂಟಿಸಿ ಬಸ್ ಅನ್ನು ಕೂಡ ತರಿಸಿಕೊಂಡಿದ್ದಾರೆ. ಕಾರಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಆಗಬಹುದು ಅನ್ನೋ ದೃಷ್ಟಿಯಿಂದಾಗಿ.